ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದ ನಾನಲ್ಲ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಈಗ ಮಾತಾಡಬೇಡಿ. ನಾನು ಅವ್ರದ್ದು ಕೇಸ್ಗಳಿಗೆ ಪರ್ಸನಲ್ ಕೇಸು ಅಸೆಂಬ್ಲಿಲಿ ಏನ್ ನಡೀತು, ಕಾರಲ್ಲಿ ಏನ್ ನಡೀತು, ವಿಧಾನಸೌಧದಲ್ಲಿ ಏನ್ ನಡೀತು, ಅವ್ರ ಕ್ಯಾಬಿನೆಟ್ ಅಲ್ಲಿ ಏನ್ ನಡೀತು ಅದರ ನಂತರ ಸ್ಟೋರಿ ಇದೆ. ಏನೇನು ಹೇಳಿದ್ದಾರೆ ಅದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದಿರ್ಬೋದು. ಆಯ್ತಪ್ಪ, ಕೂತ್ಕೊಳ್ಳಿವ್ರೆ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಾಳೆ ದಿನ ಎಲ್ಲರೂ MLA-ಗಳಿಗಿದೆ ಡ್ಯಾಮೇಜ್ ಮಾಡ್ತಾರೆ. ಎಲ್ಲರೂ MLA-ಗಳಿಗಿದೆ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಉತ್ತರ ಕೊಡ್ಬೇಕು. ಅವ್ರೇನೇನೋ ಕೇಳಿದ್ದಾರೆ, ಅದು ಉತ್ತರ ಕೊಡ್ಬೇಕು. ಎಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ಎಲ್ಲ ಪದ ಈ ಸದನಕ್ಕೆ ಭೂಷಣ ತರೋದಿಲ್ಲ. ಪುಡಿಗಳಿಗೆಲ್ಲ ಅವರು ಮುಂದತ್ತ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ಮೈ ತಾಕತ್, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಮಾತಾಡಿದ್ದೀನಿ. ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್. ಮೊನ್ನೆ ನಾನು ಮಾತನಾಡಿದ್ದಂಥದ್ದು ಕೆಲವು ವಿಷಯಗಳಿಗೆ ಉತ್ತರ ಕೊಡ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಇವರು ಲೋಕಸಭಾ ಚುನಾವಣೆಯಲ್ಲಿ ಇವರು ತಮ್ಮ ಸೋತ ಮೇಲೆ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ಗಳು ಕೊಟ್ಟು ಕೇಸ್ಗಳು ಹಾಕಿ ಅದರ ದಾಖಲೆಗಳ ಬಗ್ಗೆ ಅದರ ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಮಾತನಾಡಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಒಂದು ಪ್ರಶ್ನೆ ಏನು ಕೇಳಿದ್ದಾರೆ, ನಾನು ಉತ್ತರ ಏನು ಕೊಡಬೇಕು? ಆ ದೊಡ್ಡತನ ಅವರು ಕಲಿಬೇಕಾಯ್ತು. ಅದನ್ನ ಬಿಟ್ಟು ಸಣ್ಣ ಕೀಳು ಮಟ್ಟದಲ್ಲಿ ಇವರೇ ಕೇಸ್ಗಳು ಹಾಕ್ಸಿ, ಇವರೇ FIR ಹಾಕ್ಸಿ, ಇವ್ರು FIR ನಿಂತ್ಕೊಂಡ್ಬಂದು ಇವತ್ತು ಮಾತಾಡ್ತಾರೆ ಅಂದ್ರೆ ಇಂಥವ್ರ ಕೈಗೆ ರಾಜ್ಯ ಏನಾಗ್ಬೋದು ಅನ್ನೋದು ಯೋಚನೆ ಮಾಡಬೇಕು. ಒಬ್ಬ ಶಾಸಕನಾಗಿ ನನಗೆ ಉತ್ತರ ಕೊಡಿ. ಡೆವಲಪ್ಮೆಂಟ್ ಇದು ಮುನಿರತ್ನ ಈ ಪ್ರಶ್ನೆ ಕೇಳಿದರೆ ನನಗೆ ಉತ್ತರ ಕೊಡ್ತಾ ಇದ್ದೀನಿ. ಉತ್ತರ ಕೊಡಕ್ಕಾಗದೆ ಅದಕ್ಕೆ ಸುದ್ದಿ ಬಳಸಿ ಸಭೆನೆಲ್ಲ ಹಾಳು ಮಾಡಿ ಉತ್ತರ ಕೊಡಕ್ಕಾಗದೆ ಸುಮ್ಮನೆ ಕೂತಿದ್ದಾರೆ. ಇದನ್ನೆಲ್ಲ ಮಾಧ್ಯಮದಲ್ಲಿ ತಾವು ಗಮನಿಸಿದ್ದೀರಿ. ಒಂದು ನ್ಯಾಯಯುತವಾಗಿ ಉತ್ತರ ಕೊಟ್ಟು ಬೆಂಗಳೂರು ಒಳ್ಳೇದು ಬಯಸೋಂಗಾಗಿರ್ಬೇಕು. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಅದಕ್ಕೆ ಉತ್ತರ ಕೊಡಕ್ಕಾಗದೆ ಇವತ್ತು ಈ ರೀತಿ ಒಂದು ಗಲಭೆ ಎಬ್ಬರಿಸಿ ಸಭೆನ ಹಾಳು ಮಾಡಿದ್ದೀನಿ.